ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು 25,000 ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬೆಳೆದಿರುವ ರೈತರು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ. ಈ ಬಾರಿನೇ ನಿಮಗೆ ರೇಟ್ ಸಿಗ್ತಿಲ್ಲ. ಈ ಬಾರಿ ಎಷ್ಟು ಏನ್ ರೇಟ್ ರೇಟ್ ಸಿಗ್ತದೆ. ಪ್ರತಿ ವರ್ಷ ಆಗ್ತದೆ. ಈ ವರ್ಷ ಅದೇ ಕುಸಿತ ಇರೋದ್ರಿಂದ ಕಷ್ಟ ಆಗಿದೆ. ನಾಟಿ ಮಾಡಿದ್ದೇವೆ ಜೂನ್ 10ರಿಂದ ಹಾಕಲ್ಲ ಟೋಟಲ್ 10 ಎಕರೆಗೆ ಒಂದು 3 ಲಕ್ಷ ರೂಪಾಯಿ ಆಗ್ತದೆ. ಎಷ್ಟು ನಿರೀಕ್ಷೆ ಇಟ್ಟಿದ್ರಿ? ಒಂದು 3 ಲಕ್ಷ ಒಂದು 5-6 ಲಕ್ಷ ರೂಪಾಯಿ ಅಷ್ಟು ಆಗೋದಿಲ್ಲ. ಅದು ಭಾಳ ದುಬಾರಿ ಈಗ. ಹೆಂಗೆ ಒಂದು ಎಣ್ಣಾಳೆ ಅಂದ್ರೆ 350-400 ರೂಪಾಯಿ. ಅದ್ರಲ್ಲಿ ಏನಾದ್ರು ಲಾಭ ಕಂಡ್ರ? ಅದರಲ್ಲಿ ಭಾರಿ ಲಾಸ್. ಈರುಳ್ಳಿ ಎಷ್ಟು ಹಾಕಿದ್ರಿ? ಈರುಳ್ಳಿ ಒಂದು 8 ಎಕರೆ. ಎಷ್ಟು ಆಗಿತ್ತು? ಖರ್ಚಾಗಿತ್ತು? ಈರುಳ್ಳಿನ ಇಳುವರಿ ಬಂದೈತೆ, ರೇಟ್ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ನಿಗದಿತ ಬೆಲೆ ಸಿಗುತ್ತದೆ ಎಂದುಕೊಂಡಿದ್ದ ರೈತರಿಗೆ ಮೆಕ್ಕೆಜೋಳ ಬೆಳೆಯು ನಷ್ಟವಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 1,600 ರೂಪಾಯಿಗೆ ಬೆಲೆ ಇಳಿಕೆಯಾಗಿದೆ. ಪ್ರತಿ ವರ್ಷ 2,400ರಿಂದ 3,000ಕ್ಕೆ ಮಾರಾಟ ಮಾಡಿಕೊಂಡಿದ್ದ ರೈತರು ಕಷ್ಟಪಟ್ಟು ಬೆಳೆದಿರುವ ಬೆಳೆಯನ್ನು ಕಡಿಮೆ ದರಕ್ಕೆ ಮಾರಾಟ ಮಾಡಲು ಸಂಕಟ ಪಡುವಂತಾಗಿದೆ. ಕೆಲ ರೈತರು ತನ್ನ ಜಮೀನಿನಲ್ಲಿ ಮೆಕ್ಕೆಜೋಳ ಹಸನು ಮಾಡಿಕೊಂಡು ಪ್ರತಿದಿನ ಬಿಸಿಲಿಗೆ ಹಾಕಿ ಮತ್ತೆ ಚೀಲಗಳಿಗೆ ತುಂಬಬೇಕು. ಮಳೆಗಾಲದ ನಡುವೆ ಪೋಷಣೆ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಎಂದು ರೈತ ನಾಗೇಂದ್ರ ಅಳಲು ತೋಡಿಕೊಂಡಿದ್ದಾರೆ. ಮೆಕ್ಕೆಜೋಳ ಬೆಳೆದ ರೈತರಿಗೆ ಬೆಲೆ ಕುಸಿತದಿಂದ ನಿರೀಕ್ಷಿತ ಲಾಭವೂ ಇಲ್ಲದೆ ರೈತರು ಸಾಲಗಾರರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತ ವಿರೋಧಿ ಆಡಳಿತ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಇದುವರೆಗೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡುತ್ತಿಲ್ಲ. ರೈತರು ಬೆಳೆದಿರುವ ಉತ್ಪನ್ನವನ್ನು ಬೆಂಬಲ ಬೆಲೆಗಾದರೂ ಖರೀದಿ ಮಾಡುತ್ತಿಲ್ಲ ಎನ್ನುವುದು ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ, ವಡೇರಹಳ್ಳಿ ಚಿಕ್ಕಣ್ಣ ಆಕ್ರೋಶಗೊಂಡಿದ್ದಾರೆ. ವರದಿ ಸುರೇಶ ಬೆಳಗೆರೆ, ಚಳ್ಳಕೆರೆ. ಮೆಕ್ಕೆಜೋಳ ಎಷ್ಟು ಎಕರೆಗೆ ಹಾಕಿದ್ರಿ? ಪ್ರತಿ ವರ್ಷ ಹಾಕಿದಾಗಲೂ ನಿಮಗೆ ಲಾಭ ಸಿಕ್ತಿತ್ತು. ಈ ವರ್ಷ ಏನಾಗಿದೆ? ಪ್ರತಿ ವರ್ಷ ನಾವು ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಒಂದು 6ರಿಂದ 8 ಎಕರೆವರೆಗೂ 10 ಎಕರೆವರೆಗೂ ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಪ್ರತಿ ವರ್ಷ ಚೆನ್ನಾಗಿ ರೇಟ್ ಸಿಕ್ತು. ಹೋದ ವರ್ಷವೂ ಚೆನ್ನಾಗಿ ಸಿಕ್ತು, ಆಚೆ ವರ್ಷವೂ ಚೆನ್ನಾಗಿ ಸಿಕ್ತು. ಈ ವರ್ಷ ಭಾಳ ನಷ್ಟ ಆಗಿದೆ. ಮಳೆ ಬಂದು ಅರ್ಧ ಕೆಟ್ಟೋಗೈತೆ, ಮಳೆ ಬರ್ದ ಕೆಟ್ಟೋಗೈತೆ ಅರ್ಧ. ಹಂಗೆ ಆಗಿರೋದ್ರಿಂದ ಭಾಳ ಈ ವರ್ಷ ರೇಟ್ ಕುಸಿತ ಆಗಿರೋದ್ರಿಂದ ಭಾಳ ನಷ್ಟ ಆಗ್ತೈತೆ. 10 ಎಕರೆ ಕನಿಷ್ಠ ಒಂದು 4 ಲಕ್ಷ ರೂಪಾಯಿ ಆಗೈತೆ. 4ರಿಂದ 5. ನಿರೀಕ್ಷೆ ಎಷ್ಟು? ನಾವು ನಿರೀಕ್ಷೆ ಅಂದರೆ ಒಂದು 8ರಿಂದ 10 ಆಗೋದು ಅಂತ ಇತ್ತು ನಮಗೆ. ಇಳುವರಿ ಇವಾಗ 28ರಿಂದ 35 ಕ್ವಿಂಟಲ್ವರೆಗೂ ಆಗೋದು. ನೀವು ಎಷ್ಟು ಕ್ವಿಂಟಲ್ ಆಗುತ್ತೆ ನೀವು ಬೆಳೆದಿರೋದು? ಇವಾಗ ಬೆಳೆದಿರೋದು ನಮ್ಮದು ಕನಿಷ್ಠ ಅಂದರೆ ಒಂದು ಆಗ್ತಿದೆ 6 ಎಕರೆಗೆ ಕನಿಷ್ಠ ಅಂದ್ರೆ ಬೇರೆ ಬೇರೆ ಈರುಳ್ಳಿ ಹಾಕ್ತೀವಿ ನಾವು. ಈರುಳ್ಳಿ ಒಂದು 8 ಎಕರೆ ಹಾಕಿದ್ವಿ. ಇಳುವರಿ ಚೆನ್ನಾಗಿ ಬಂದೈತೆ. ರೋಗ ಆಗಿರೋದು ಮತ್ತು ಇವಾಗ ರೇಟ್ ಇಲ್ಲದ ಒಂಥರ ಇದಾಗಿದೆ. ಹಂಗಾಗಿ ಭಾಳ ಕಷ್ಟ ಆಗ್ತೈತೆ. ಮೆಕ್ಕೆಜೋಳ ಎರಡೇ ಬೆಳೆನಾ ನೀವು ಬೆಳೆಯೋದು? ಎರಡೇ ಬೆಳೆ ಬೆಳೆದಿರೋದು. ಮತ್ತು ಕಡಲೆನೂ ಹಾಕ್ತೀವಿ. ನಷ್ಟ ಆಗಿದೆ ನಮಗೆ. ಎಷ್ಟು ನಷ್ಟ ಆಗ್ಬೋದು ಅಂತ ಅಂದಾಜು? ನಮ್ದು ಇವಾಗ ಕನಿಷ್ಠ ಅಂದರೆ ಒಂದು 20 ಎಕರೆ ಹೊಲದ್ದು ಕನಿಷ್ಠ ಅಂದರೆ ಒಂದು 10 ಲಕ್ಷ ರೂಪಾಯಿ ನಷ್ಟ ಆಗ್ತೈತೆ. ನಿಮ್ಮ ಹೆಸರು? ನಾಗೇಂದ್ರ ಗಂಜಿಗುಂಟೆ.